ಕಾಂಗ್ರೆಸ್ ಜೆಡಿಎಸ್ ನಡುವಿನ ಬಿಡದಿ ಬಡಿದಾಟ ಮತ್ತೊಂದು ಹಂತಕ್ಕೆ ದಾಟಿದೆ. ದಳಪತಿಗಳ ಹೋರಾಟಕ್ಕೆ ತಿರುಗೇಟು ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ತಯಾರಿ ಮಾಡಿಕೊಂಡಿದೆ. ಬೃಹತ್ ಪಾದಯಾತ್ರೆಗೆ ಈಗ ಬಾಲಕೃಷ್ಣ ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ನಾಯಕರ ನಡುವೆ ಬಿಡದಿ ಬಡಿದಾಟ. ದಳಪತಿಗಳಿಗೆ ಕೌಂಟರ್ ಕೊಡಲು ಬಾಲಕೃಷ್ಣ ಪಾದಯಾತ್ರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ತೀವ್ರ ಪರ ವಿರೋಧ ವ್ಯಕ್ತವಾಗುತ್ತಿದೆ. ಬಿಡದಿ ಟೌನ್ಶಿಪ್ ಖಂಡಿಸಿ ಜೆಡಿಎಸ್ ನಾಯಕರಂತೂ ಸರ್ಕಾರದ ವಿರುದ್ಧ ಬುಸು ಬುಸು ಅಂತಿದ್ದಾರೆ. ಮೊನ್ನೆ ಅಂದ್ರೆ ಜೂನ್ 21ರಂದು ಬಿಡದಿ ಟೌನ್ಶಿಪ್ ಯೋಜನೆ ಖಂಡಿಸಿ ಜೆಡಿಎಸ್ ಬೃಹತ್ ಪಾದಯಾತ್ರೆ ಮಾಡಿತ್ತು. ಇದೀಗ ದಳಪತಿಗಳಿಗೆ ಕೌಂಟರ್ ಕೊಡಲು ಕಾಂಗ್ರೆಸ್ ಮುಂದಾಗಿದೆ. ಮಾಗಡಿ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆಗೆ ಕರೆ ನೀಡಲಾಗಿದೆ. ಜುಲೈ 4ರಂದು ಬಿಡದಿ ಟೌನ್ಶಿಪ್ ನಡೆಯುವ ವ್ಯಾಪ್ತಿಯಲ್ಲಿ ಪಾದಯಾತ್ರೆ ನಡೆಯಲಿದೆ. ಯೋಜನೆಯಿಂದ ಏನೆಲ್ಲ ಅನುಕೂಲಗಳಿವೆ, ಯೋಜನೆಗೆ ಎಷ್ಟು ರೈತರು ಒಪ್ಪಿದ್ದಾರೆ ಎಂಬ ಮಾಹಿತಿಯನ್ನ ಪಾದಯಾತ್ರೆ ಮೂಲಕ ಜನರ ಮುಂದಿಡಲು ಪ್ಲಾನ್ ಮಾಡಲಾಗಿದೆ. ಅವ್ರಿಗೆ ಮಾಡೋ ಸಂದರ್ಭದಲ್ಲಿ ಅವರೇ ಇತ್ತಲ್ಲ ಸರ್ ಅಧಿಕಾರದಲ್ಲಿ, ಅವ್ರಿಗೆ ಪೆನ್ನು ಪೇಪರ್ ಇತ್ತಲ್ಲ ಸರ್, ಅವಾಗ ಮಾಡ್ಬೋದಾಗಿತ್ತು. ಅವಾಗ ಮಾಡದೆ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕುಂಡಿಸ್ಬೇಕು ಅಂತಕ್ಕಂಥ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಭಾಳ ಆಕ್ಟಿವ್ ಆಗ್ಬಿಟ್ಟಾರೆ. ನೋಡೋಣ, ಈಗಾಗಲೇ ನಮ್ಮ ಅಭಿಪ್ರಾಯನ ಹೇಳ್ತೀವಿ. ಸಾಕಷ್ಟು ಜನ ಈಗಾಗಲೇ ಬಹಿರಂಗವಾಗಿ ಕೂಡ ವ್ಯಕ್ತ ಮಾಡಿದ್ದಾರೆ. ಸೊ ಹೇಳುವಂಥ ಅವಕಾಶ ಬಂದರೆ ನಾವು ಕೂಡ ಆ ಥರದ ಇಂಪ್ಯಾಕ್ಟ್ ಏನಾಗ್ಬೋದು ಬರುವಂಥ ಚುನಾವಣೆಯ ಬಗ್ಗೆ ಚರ್ಚೆ ಅಧ್ಯಕ್ಷ ಗಮನಕ್ಕೆ ತರ್ತೀವಿ. ಇದು ರಾಜಕೀಯ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಸ್ವಲ್ಪ ಜೆಡಿಎಸ್ ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಆ ಒಂದು ರಾಜಕೀಯ ಇಲ್ಲಿ ತರ್ತಾ ಇದ್ದಾರೆ ಅಷ್ಟೇ. ನ್ಯಾಚುರಲ್ ಮಾಡಿದ್ನಲ್ಲ, ಕೇಳ್ಬಿಡಿ ಅವರಿಗೆ. 2006 ಇದನ್ನು ಬಿಡದಿ ಟೌನ್ಶಿಪ್ ಪ್ರಾರಂಭ ಮಾಡಿದ್ದು ಯಾರು? ನನ್ ಅದರ್ ದನ್ ಎಚ್.ಡಿ. ಕುಮಾರಸ್ವಾಮಿ. ಈ ನಡುವೆ ರೈತರ ಮನಸ್ಸಿಗೆ ನೋವಾಗುವ ಯೋಜನೆ ಬೇಡ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ನೀಡಿದ್ದಾರೆ. ಯಾವುದೇ ರೈತರಿಗೆ ಅನಾನುಕೂಲ ಆಗಿದ್ರೆ ಅದ್ರ ಯೋಜನೆ ಬೇಡ, ಅದನ್ನ ಬೇರೆ ಕಡೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಮೊದಲು ಅಲ್ಲಿ ನಿಮ್ಗೆ ಆದ್ಯತೆ ಇರೋದು ಬೈರಮಂಗಲ ಕೆರೆ ಏನು ಗಲೀಜಿದೆ, ಅದಕ್ಕೆ ನೀವು ಆದ್ಯತೆ ಕೊಡಿ ಅನ್ನೋ ಮನವಿಯನ್ನ ನಿನ್ನೆ ಅವ್ರಿಗೆ ಮಾತನಾಡ್ಬೇಕಾದ್ರೆ ಹೇಳಿದ್ದೀನಿ. ಇನ್ನು ಜೆಡಿಎಸ್ ಎಕ್ಸ್ ಖಾತೆಯಲ್ಲಿ ಸರ್ಕಾರದ ವಿರುದ್ಧ ಕೆಂಡ ಕಾರಿದೆ. ಕಾಂಕ್ರೀಟ್ ಕಾಡು ಸಾಕು, ಹಸಿರು ಕಾಡು ಬೇಕು, ಅವೈಜ್ಞಾನಿಕ ನಗರೀಕರಣ ಹಾಗೂ ಭೂಸ್ವಾಧೀನದ ಹೆಸರಿನಲ್ಲಿ ಬಿಡದಿಯ ಫಲವತ್ತಾದ ಕೃಷಿ ಭೂಮಿಯನ್ನ ನಾಶ ಮಾಡಲು ಹೊರಟಿರುವ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ರೈತರು, ತಾಯಂದಿರು ಹಾಗೂ ಮಕ್ಕಳು ಸಿಡಿದು ನಿಂತಿದ್ದಾರೆ ಅಂತ ಕಿಡಿಕಾರಿದೆ. ಬ್ಯೂರೋ ರಿಪೋರ್ಟ್, TV9.